ಅಲೆದಾಡೋ ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾನೂಡ ಹನಿಯಲ್ಲಿ ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ ಜಾರಿ ಶುರುವಾಗಿದೆ ಹೊಸ ಪಯಣ ನನ್ನಲ್ಲಿ. ಸೊ ಟೈಮ್ ಬಂದು ಆ್ಯಕ್ಚುಲಿ 2:15 ಆಗಿದೆ, ಮಿಡ್ ನೈಟ್ 2:15. ಸೊ ನೋಡ್ತಾ ಇರ್ಬೋದು ಫುಲ್ಲು ಮಳೆ ಇಡ್ತಾ ಇದೆ. ಒಂದು ಮಾನ್ಸೂನ್ ರೈಡ್ ಆಗುತ್ತೆ ಇದು. ನಾವು ಬೆಳಗ್ಗೆ ನಾಗರಹೊಳೆ ರೀಚ್ ಆಗೋಷ್ಟರಲ್ಲಿ ಮಿನಿಮಮ್ ಒಂದು 6 ಗಂಟೆ ಆಗಿರುತ್ತೆ. ಸೊ ಏನಿಲ್ಲ, ನಿಧಾನಕ್ಕೆ ಹೋಗೋಣ ಅಂತ. ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ನಾವು ನಾಗರಹೊಳೆ ಹತ್ರ ಇರಬೇಕು. ಸೊ ಅದಕ್ಕೋಸ್ಕರ ನಾವು ಕ್ರೂಸ್ ಮಾಡ್ತಾಯಿದ್ದೀವಿ 180ಲಿ. ಆ್ಯಕ್ಚುಲಿ ನಾವು ಈ ರೂಟ್ ತೊಗೊಂಡಿರೋದು ಬಂದು ಬೆಳ್ಳೂರು ಕ್ರಾಸಿಂದ ಲೆಫ್ಟು, ಆಮೇಲೆ ನಾಗಮಂಗಲ ಮೇಲಾಸಿ ನಾಗರಹೊಳೆ ಹೋಗಿ ಆಮೇಲೆ ಕೇರಳ ಎಂಟ್ರಿ ಆಗೋಣ ಅಂತ. ನೋಡಿ ಆಗಲೇ ಫುಲ್ ಮಳೆ ಜೋರಾಯಿತು. ಸೊ ನನ್ನ ಫ್ರೆಂಡ್ ಲೋಕೇಶ್ ಆನ್ ಇಸ್ ಕ್ಲಾಸಿಕ್ 350 ಮುಂದೆ ಹೋಗ್ತಾ ಇರೋದು ಚಂದನ್ ರ್ಯಾಲಿ ಎಕ್ಸ್ಪಲ್ಸಲ್ಲಿ. ಸೊ ಟೋಟಲ್ಲು 4 ಜನ ಆ್ಯಕ್ಚುಲಿ ಹೋಗ್ತಾ ಇರೋದು. ನನ್ನ ಹಿಮಾಲಯನಲ್ಲಿ ನನ್ನ ಫ್ರೆಂಡ್ ಕಾರ್ತಿಕ್ ಕೂಡ ಹಿಂದೆ ಕೂತಿದ್ದಾನೆ. ಸೊ ಇವರಿಬ್ಬರು ಸಿಂಗಲ್ ರೈಡ್ ಮಾಡ್ತಾಯಿದ್ದಾರೆ, ನಾನು ವಿತ್ ಪಿಲಿಯನ್ ರೈಡ್ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ನಾಗಮಂಗಲದಿಂದ ಒಳಗಡೆ ತೊಗೊಂಡಿದ್ದೀವಿ. ಫುಲ್ಲು ಕಂಟ್ರಿ ಸೈಡ್ ರೋಡ್ಸು, ಯಾರೂ ಇಲ್ಲ. ಮಧ್ಯರಾತ್ರಿ 3:45 ಆಗಿದೆ. ಸೊ ಫುಲ್ಲು ಮಳೆ ಹಾವಳಿ ಇಡ್ತಾಯಿದೆ, ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ನಮ್ಮಿಬ್ಬರು ಫ್ರೆಂಡ್ಸು ಏನು ಎಕ್ಸ್ಪಲ್ಸು ಮತ್ತು ಬುಲೆಟಲ್ಲಿ ಬರ್ತಾಯಿದ್ರು. ಅವ್ರು ಆ್ಯಕ್ಚುಲಿ ಯಡಿಯೂರಿಂದನೇ ಒಂದು ಇಂಟೀರಿಯರ್ ರೂಟ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ ನಾನೇನು ಮಾಡಿದೆ, ನಾನು ಸ್ಪೀಡಲ್ಲಿ ಬರ್ತಾಯಿದ್ದೆ ಒಂದು 100-120ಲಿ. ಸೊ ಹಾಗಾಗಿ ನಾನು ಇನ್ನೂ ಮುಂದೆ ಬಂದುಬಿಟ್ಟೆ. ನಾನು ಬೆಳ್ಳೂರು ಕ್ರಾಸಿಂದ ಲೆಫ್ಟ್ ತೊಗೊಂಡಿದ್ದೀನಿ. ಸೊ ಮಿಸ್ ಆಗಿದ್ದಾರೆ ಆ್ಯಕ್ಚುಲಿ ಅವರು. ನಾಗಮಂಗಲ ಹತ್ರ ವೆಯ್ಟ್ ಮಾಡೋದಕ್ಕೆ ಹೇಳಿದ್ದೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಫ್ರಮ್ ಮಂಡ್ಯ. ಸೊ ನೋಡ್ತಾ ಇರ್ಬೋದು ನೀವು KRS ಡ್ಯಾಮ್. ಫಸ್ಟ್ ಟೈಮು ನಾನು ಈ ರೂಟಲ್ಲಿ ಬರ್ತಾ ಇರೋದು, ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಅಲ್ಲಿ ಸ್ಲೈಟಾಗಿ ನೀರು ಬಿಟ್ಟಿದ್ದಾರೆ, ಡ್ಯಾಮ್ ಗೇಟ್ಸ್ ಓಪನ್ ಮಾಡಿಲ್ಲ. ಡ್ಯಾಮ್ ಗೇಟ್ಸ್ ಓಪನ್ ಮಾಡಿದ್ರಂತೂ ಇಲ್ಲಿಂದ ಒಳ್ಳೆ ವ್ಯೂ ಇರುತ್ತೆ. ಇಲ್ಲಿಂದ ಒಂದು ವ್ಯೂ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಸೊ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಸಖತ್ತಾಗಿದೆ ವ್ಯೂ ಅಂತೂ. ಕಾವೇರಿ ನದಿ ಬ್ಯೂಟಿಫುಲ್. ಅರ್ಲಿ ಮಾರ್ನಿಂಗ್ ಈ ಒಂದು ವ್ಯೂ ನೆಕ್ಸ್ಟ್ ಲೆವೆಲ್. ಅದೇನೆ KRS ಡ್ಯಾಮು. ಸೊ ಆ್ಯಕ್ಚುಲಿ ನಾಗರಹೊಳೆ ಟೈಗರ್ ರಿಸರ್ವಲ್ಲಿ 2 ವೀಲರ್ಸ್ನ ಬಿಡ್ತಾ ಇಲ್ವಂತೆ. ಸೊ ಹಾಗಾಗಿ ನಾವು ಗೋಣಿಕೊಪ್ಪ ರೂಟ್ನ ತೊಗೊಂಡಿದ್ದೀವಿ. ಸಖತ್ತಾಗಿದೆ. ಫಾರೆಸ್ಟ್ ವೈಬ್ಸ್ ಅಂತೂ ಆ ಕಡೆ ಈ ಕಡೆ ಎಲ್ಲ ಕಾಫಿ ತೋಟ ಎಲ್ಲ ಇದೆ. ಕಾಫಿ ಎಲ್ಲ ಬೆಳೆದಿದ್ದಾರೆ ಅಲ್ಲಿ. ಟೈಮ್ ಬಂದು ಆಗಲೇ 8:45, ಇನ್ನೇನು 9 ಗಂಟೆ ಆಗ್ತಾ ಬಂತು. ಆದ್ರೂ ವೆದರ್ ನೋಡ್ತಾ ಇರ್ಬೋದು ಏನು ಪ್ಲೆಸೆಂಟಾಗಿದೆ ಅಂತ. ಈ ಥರ ಒಂದು ವೆದರಲ್ಲಿ ರೈಡ್ ಮಾಡಾಗಲೇ ತುಂಬ ದಿನಾನೇ ಆಗಿತ್ತು. ಸಕ್ಕತ್ತಾಗಿದೆ. ಇನ್ನೇನು ನಾವು ಫಾರೆಸ್ಟ್ ರೇಂಜೆಲ್ಲ ಎಂಟರ್ ಆದಾಗ ಸ್ಲೈಟಾಗಿ ಡ್ರಿಸಲ್ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ವಾಗತ. ಎಲ್ಲ ಕಡೆ ಆ್ಯನಿಮಲ್ ಸ್ಪಾಟಿಂಗ್ ಸೈನ್ ಬೋರ್ಡ್ಸ್ ಹಾಕಿದ್ದಾರೆ, ಆದರೆ ಯಾವುದು ನಮಗೆ ಸ್ಪಾಟ್ ಆಗಿಲ್ಲ ಅನಿಮಲ್ಸು. ಸೊ ನಾವಂತೂ ಬರೀ 30-40 ಸ್ಪೀಡನ್ನ ಮೇಂಟೈನ್ ಮಾಡ್ತಾಯಿದ್ದೀವಿ, ನಿಧಾನಕ್ಕೆ ಹೋಗೋಣ ಅಂತ. ಅಂದರೆ ಇದು ಫಾರೆಸ್ಟಲ್ಲಿ ಒಂದು ಸ್ಪೀಡ್ ಲಿಮಿಟ್ ಇರುತ್ತೆ 60, ಮ್ಯಾಕ್ಸ್ ಟು ಮ್ಯಾಕ್ಸ್ 60. ಇಲ್ಲಿ ಸ್ಪೀಡ್ ಲಿಮಿಟ್ ಕೂಡ ಹಾಕಿದ್ರು 60 ಅಂತ. ಸೊ ಹಾಗಾಗಿ ನಾವು ಫಾರೆಸ್ಟ್ ರೂಲ್ಸ್ ಪ್ರಕಾರ ನಿಧಾನಕ್ಕೆ ಮೇಂಟೈನ್ ಮಾಡ್ತಾಯಿದ್ದೀವಿ. ಸೊ ನಾವಂತೂ ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ, ಮಳೆ ಇಲ್ಲ, ವೆದರ್ ಅಂತೂ ಫುಲ್ ಪ್ಲೆಸೆಂಟ್ ಆಗಿದೆ, ಫಾರೆಸ್ಟ್ ಫುಲ್ಲು ಗ್ರೀನ್ ಆಗಿದೆ. ಲಾಸ್ಟ್ ಟೈಮು ಬಂಡೀಪುರ ಹೋದಾಗ ಜಿಂಕೆ ಆನೆ ಎಲ್ಲ ಸ್ಪಾಟ್ ಆಗಿತ್ತು. ಸೊ ನಾಗರಹೊಳೆಯಲ್ಲಿ ಅಟ್ಲೀಸ್ಟು ಆನೆ ಸ್ಪಾಟ್ ಆದರೂ ಚೆನ್ನಾಗಿರುತ್ತೆ, ನೋಡೋಣ. ಮಡಿಕೇರಿ ಮೈಸೂರು
ಮಡಿಕೇರಿ ಈ ಕಡೆ ಸಿಗುತ್ತಾ? ಒಂದು ವೈಲ್ಡ್ ಎಲಿಫೆಂಟ್ ಸ್ಪಾಟ್ ಆಯಿತು, ಇಲ್ಲೇನೇ ಇತ್ತು. ನಾನು ಆ ಟೈಮಲ್ಲಿ ಕ್ಯಾಮ್ರಾ ಆನ್ ಮಾಡಿರಲಿಲ್ಲ. ನೆಕ್ಸ್ಟ್ ಯಾವುದನ್ನ ಸ್ಪಾಟ್ ಆದರೆ ನೋಡೋಣ ಇರಿ. ಸೊ ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು, ಕಂಪ್ಲೀಟ್ಲಿ ಕಾಫಿ ಪ್ಲಾಂಟೇಶನ್ಸು, ಲಶ್ ಗ್ರೀನ್ ಆಗಿದೆ. ಕೇರಳ ಚೆಕ್ ಪೋಸ್ಟ್. ನಾವು ಬಂದು ಸ್ಟೇ ಆಗಿರೋ ಒಂದು ಪ್ರಾಪರ್ಟಿ ಟಸ್ಕರ್ ಮಾರ್ಕ್ ಅಂತ. ಇದು ಕಾಫಿ ತೋಟ ಮಧ್ಯ ಎಲ್ಲ ಬರುತ್ತೆ. ಆ್ಯಕ್ಚುಲಿ ಇಲ್ಲಿಂದ ಕರ್ನಾಟಕ ಬಾರ್ಡ್ರು ಬರೀ 4 ಕಿಲೋಮೀಟ್ರ್ ಅಷ್ಟೇ. ನಾಗರಹೊಳೆ ಟೈಗರ್ ರಿಸರ್ವ್ ಎಲ್ಲ ತುಂಬಾ ಹತ್ತಿರ ಆಗುತ್ತೆ. ಸೊ ಈ ಪ್ರಾಪರ್ಟಿದು ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ತೊಗೊಂಡಿದ್ದೀನಿ, ಹಾಕ್ತೀನಿ ನೋಡಿ ಯಾವ ಥರ ಇದೆ ಅಂತ. ಈ ಕಡೆ ಎಲ್ಲ ಫುಲ್ಲು ಕಾಫಿ ತೋಟ, ಈ ಕಡೆ ಫ್ರಂಟಲ್ಲೇ ರೋಡು, ಆ್ಯಕ್ಚುಲಿ ಮೇನ್ ರೋಡ್ಗೇನೆ ಇದೆ. ಪ್ರತಿಯೊಂದು ರೂಮ್ಗೂ ಇಲ್ಲಿ ಮೈಸೂರಲ್ಲಿರೋವಂಥ ಆನೆಗಳ ಹೆಸರಿಟ್ಟಿದ್ದಾರೆ. ದ್ರೋಣ. ಸೊ ಇದು ಬಂದು ಡೇ 2. ಇವಾಗ ರೆಸಾರ್ಟಿಂದ ಹೊರಡ್ತಾ ಇದ್ದೀವಿ. ಬೈಕ್ ಕೂಡ ರೆಡಿಯಾಗಿದೆ, ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ವಾಯ್ನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಇಲ್ಲಿ ಸಫಾರಿ ಕೂಡ ಹೋಗ್ಬೋದು. ನಾವಿವಾಗ ಹೋಗ್ತಾ ಇಲ್ಲ, ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಕೇರಳ ಬಾರ್ಡರ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ಓ ಅಣ್ಣ, ಏನು ಹಿಂಗೆ? ಸೊ ಇದೆಲ್ಲ ಆ್ಯಕ್ಚುಲಿ ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟೇ ಬರುತ್ತೆ. ಬಾರ್ಡರಿಂದ ಒಂದು 4 ಕಿಲೋಮೀಟ್ರ್ ಅಷ್ಟೇ ನಾವು ಸ್ಟೇ ಆಗಿದ್ದಂಥ ರೆಸಾರ್ಟು. ಆ್ಯಕ್ಚುಲಿ ನಾಗರಹೊಳೆ ಟೈಗರ್ ರಿಸರ್ವಲ್ಲಿ 2 ವೀಲರ್ಸ್ನ ಬಿಡ್ತಾ ಇಲ್ಲ. ಸುತ್ತಾಕೊಂಡ್ಬಂದ್ವಿ ಗೋಣಿಕೊಪ್ಪ ರೋಡಲ್ಲಿ. ಅಲ್ಲಿ ಒಂದು ಟೈಗರ್ ರಿಸರ್ವ್ ಬರುತ್ತೆ, ರಾಜೀವ್ ಗಾಂಧಿ ಟೈಗರ್ ರಿಸರ್ವ್ ಅಂತ. ನೆನ್ನೆ ಆ್ಯಕ್ಚುಲಿ ಒಂದು ಆನೆ ಸ್ಪಾಟ್ ಆಯಿತು, ರೆಕಾರ್ಡ್ ಆಗಿರಲಿಲ್ಲ. ಇವಾಗ ನೋಡೋಣ, ನಮ್ಮ ಅದೃಷ್ಟಕ್ಕೆ ಆನೆ, ಜಿಂಕೆಗಳಂತೂ ಸ್ಪಾಟ್ ಆಗುತ್ತೆ, ಆನೆ ಕಾಣಿಸ್ಬೇಕು. ಬನ್ನಿ ನೋಡೋಣ. ವೆದರ್ ಅಂತೂ ಪ್ಲೆಸೆಂಟ್ ಆಗಿದೆ, ಸುತ್ತ ಎಲ್ಲ ಫುಲ್ಲು ಕಾಫಿ ತೋಟ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ನಿನ್ನೆ ಆ್ಯಕ್ಚುಲಿ ಈ ಕಡೆ ಆಸೆನೇ ನಾವು ಬಂದಿದ್ದು, ನಾಗರಹೊಳೆ ಬಿಡಲ್ಲ ಅಂತ ಹೇಳಿದ್ದಕ್ಕೆ. ನೋಡೋಣ ಬನ್ನಿ, ಯಾವುದನ್ನ ಅನಿಮಲ್ ಸೈಟಿಂಗ್ ಆದರೆ ಚೆನ್ನಾಗಿರುತ್ತೆ. ಒಂದು ವೈಲ್ಡ್ ಎಲಿಫೆಂಟ್ ಇದೆ, ನೋಡ್ತಾ ಇರ್ಬೋದು ನೋಡಿ, ಅಲ್ಲಿ ಮರಗಳ ಹಿಂದೆ ವೈಲ್ಡ್ ಎಲಿಫೆಂಟ್ ಇದೆ. ಸಿಕ್ಕಾಪಟ್ಟೆ ದೊಡ್ಡ ಆನೆ. ಬಾ 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 ಚಂದನ್ ಬಾ. ಸೊ ಅಂತೂ ಇಂತೂ ಒಂದು ಆನೆ ಕಾಣಿಸ್ಕೊತು. ಆ್ಯಕ್ಚುಲಿ ನಿನ್ನೆನೂ ಆನೆ ಕಾಣಿಸ್ಕೊಂಡಿತ್ತು. ಏನಂತ ಅಂದರೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರಲಿಲ್ಲ. ಸೊ ಇವಾಗಲೂ ಗೊತ್ತಿಲ್ಲ, ಅಲ್ಲಿ ಕಾಣಿಸ್ತಾ ಇತ್ತು, ಅದು ಗೋಪುರ ಕಣ್ಣಿಗೆ ಬಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ